ನವ ಉದಾರವಾದಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಿರುದ್ಯೋಗದ ಬಿಕ್ಕಟ್ಟು ಎಂಬ ವಿಷಯದ ಕುರಿತು ಜೂನ್ 27ರಂದು ವಿಶೇಷ ವಿಚಾರ ಸಂಕಿರಣ ನಡೆಯಿತು. ವಿಮಾ ನೌಕರರ ಸಂಘಟನೆ, ಬ್ಯಾಂಕ್ ನೌಕರರ ಸಂಘಟನೆ, ಎಸ್ಎಫ್ಐ ಸಂಘಟನೆ ಜಂಟಿಯಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ನೌಕರರ ಒಕ್ಕೂಟದ ನಾಯಕ ನಾಗರಾಜ್ ಶಾನಭೋಗ್ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ನಮ್ಮೆಲ್ಲರಲ್ಲೂ ಒಂದು ಭಾವನೆ ಇರುತ್ತೆ, ಏನು ನಿರುದ್ಯೋಗ ಅಂದರೆ ಸಾಮಾನ್ಯ ಅಲ್ವಾ, ಏನು ಮಾಡೋಕ್ಕಾಗತ್ತೆ, ಯಾವ ಸರ್ಕಾರ ಬಂದರೂ ಎಷ್ಟು ಜನರಿಗಂತ ಉದ್ಯೋಗ ಕೊಡೋಕ್ಕಾಗತ್ತೆ ಅಂದರೆ ಇದು ಸರ್ವೇ ಸಾಮಾನ್ಯ ಎನ್ನುವಂಥ ಭಾವನೆ. ನಿರುದ್ಯೋಗವನ್ನು ನಾವು ಒಪ್ಕೊಂಡೇ ಬಿಟ್ಟಿದ್ದೀವಿ ಎನ್ನುವಂಥ ಒಂದು ರೀತಿಯಲ್ಲಿ ಇಲ್ಲೆಲ್ಲ ನಾವೆಲ್ಲರೂ ಊಹಿಸುವಂಥದ್ದು ಅದೇ ಥರ. ಯಾವುದೇ ಸಿಸ್ಟಮ್ ಇರಲಿ ಅದು ನಿರುದ್ಯೋಗ ಎನ್ನುವಂಥದ್ದು ಸರ್ವೇ ಸಾಮಾನ್ಯ ಲಕ್ಷಣ, ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದು ಭಾವನೆ ಇದೆ. ಇದನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ, ಸ್ವಲ್ಪ ಹಿಂದೆ ಹೋದಾಗ, ಹಾಗಾದರೆ ಪ್ರಪಂಚದಲ್ಲಿ ನಿರುದ್ಯೋಗ ಇಲ್ಲದೇ ಇರುವಂಥ ಸಂದರ್ಭಗಳಿತ್ತ ಬೇರೆ ಬೇರೆ ದೇಶಗಳು. ಭಾರತದಲ್ಲಿ ಇರಲಿಲ್ಲ ಬಿಡಿ, ಯಾಕೆಂದರೆ ಭಾರತ 47ರ ನಂತರ ಸ್ವಾತಂತ್ರ್ಯ ಆದ ನಂತರ ಬೇರೆ ಬೇರೆ ಸ್ಟೇಜಸ್ಸು, ಅದು ನಾನು ಜಸ್ಟ್ ಟಚ್ ಮಾಡಿ ಹೋಗ್ತೇನೆ. ಇತ್ತು ನಿರುದ್ಯೋಗ ಇಲ್ಲದಿದ್ದಂತಹ ಆರ್ಥಿಕತೆ ಪ್ರಪಂಚದಲ್ಲಿ ಇತ್ತು. ಇಲ್ಲಿರುವ ಸಾಧಾರಣ ಎಲ್ಲ ಸಂಗಾತಿಗಳು ಆ ಸಿಸ್ಟಮನ್ನು ನೋಡಿದ್ದಾರೆ. ನಾನೀಗ ಹೇಳೋಕೆ ಹೊರಟಿದ್ದನ್ನು ಅವರ ಅನುಭವದಲ್ಲೂ ಇದೆ. ಯಾಕಂದರೆ ನಾವೆಲ್ಲ ಜಾಯ್ನ್ ಆಗುವಾಗ 1980ರ ಇಸ್ವಿಯಲ್ಲಿ ಜಾಯ್ನ್ ಆದವರು ನಾವೆಲ್ಲ. ಆ ಸಂದರ್ಭದಲ್ಲಿ ಹಲವಾರು ಘಟನೆಗಳು ಪ್ರಪಂಚದಲ್ಲಿ ನಡೆದಿವೆ. ಇತ್ತು ಸಮಾಜವಾದಿ ಪದ್ಧತಿ, ಉತ್ಪಾದನಾ ಪದ್ಧತಿ ಇರುವಂತಹ, ಆವಾಗ ಸೋವಿಯತ್ ಯೂನಿಯನ್ ಇರ್ಬೋದು ಅಥವಾ ಪೂರ್ವ ಯುರೋಪಿನ ದೇಶಗಳಿರ್ಬೋದು. ಇಲ್ಲಿ ಇನ್ಫ್ಯಾಕ್ಟ್ ಇದ್ರ ಪ್ರಕಾರ ಲೇಬರ್ ಶಾರ್ಟೇಜು ಇತ್ತು. ಅಂದರೆ ಅಲ್ಲಿನ ರಿಸೋರ್ಸಸನ್ನು ಸಂಪೂರ್ಣ ಬಳಸ್ಕೊಂಡು ಅಲ್ಲಿನ ಜನರಿಗೆ ಬೇಕಾದ ಉತ್ಪಾದನೆಯನ್ನು ಮಾಡೋದಕ್ಕೆ ಎಲ್ಲರನ್ನೂ ಉತ್ಪಾದನೆಯಲ್ಲಿ ಪ್ರಕ್ರಿಯೆಯಲ್ಲಿ ಒಳಪಡಿಸುವಂತಹ ವ್ಯವಸ್ಥೆ ಅಲ್ಲಿ ಇದ್ದಿದ್ದರಿಂದ ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್ ಅಲ್ಲ, ಇನ್ನೂ ಶಾರ್ಟೇಜ್ ಸ್ಟೇಜು ಇತ್ತು ಅಂತ ನಾವು ಆ ಸಂದರ್ಭದಲ್ಲಿ ಗಮನಿಸ್ಬೋದು. ಭಾರತದಲ್ಲಿ ಏನಾಗಿತ್ತು, 1947ರ ಸ್ವಾತಂತ್ರ್ಯ ನಂತರ ಈ ದೇಶದ ಬೆಳವಣಿಗೆಯ ಪ್ರಶ್ನೆ ಬಂದಾಗ, ಇಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿನ ಸರ್ವತೋಮುಖ ಅಭಿವೃದ್ಧಿಗೆ ಬೇಕು ಅನಿಸಿದಾಗ, ಇಲ್ಲಿನ ಖಾಸಗಿ ಬಂಡವಾಳಗಾರರು, ಆವಾಗ ಬಡ್ಡಿಂಗ್ ಅಂತ ಹೇಳ್ಬೋದು ಅವರಿಗೆ, ಇಲ್ಲಿನ ಬಂಡವಾಳಗಾರರು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತಯಾರಿರಲಿಲ್ಲ. ಕಾರಣ ಏನು? ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡೋದು ಅಂತಂದರೆ ಸುದೀರ್ಘವಾಗಿ ನೀವು ಲಾಭಕ್ಕೋಸ್ಕರ ಕಾಯಬೇಕಾಗತ್ತೆ, ರಿಟರ್ನ್ಸ್ ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಅವ್ರು ತಯಾರು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ದೇಶದಲ್ಲಿ, ನಾನಂದರೆ ಇದನ್ನು ಸಾಧಾರಣ ನಮ್ಮ LIC ಬ್ಯಾಂಕ್ಗಳ ಈ ಒಂದು ಇದರಲ್ಲಿ ಚಿತ್ರಣದಲ್ಲಿ ನಾನು ಹೇಳ್ತೀನಿ. ಆಗ ಅನಿವಾರ್ಯವಾಗಿ ಸರ್ಕಾರಕ್ಕೆ, ಅಂದರೆ ಸರ್ಕಾರ ನೇಷನ್ ಸ್ಟೇಟ್ಗೆ, ಅಂದರೆ ನಮ್ಮನ್ನು ಕೇಂದ್ರ ಸರ್ಕಾರ ಅಂತಲೇ ಇಟ್ಕೊಳ್ಳೋಣ ನಮ್ಮ ಭಾಷೆಯಲ್ಲಿ, ಯಾಕಂದರೆ ಸೈದ್ಧಾಂತಿಕವಾಗಿ ಹೋದರೆ ಅದು ತುಂಬ ವಿವರ ಕೊಡಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ, ಈ ದೇಶದಲ್ಲಿರುವಂತಹ ಜನರ ಉಳಿತಾಯ ಏನಿದೆ ಅದನ್ನು ಸಂಪೂರ್ಣವಾಗಿ ಒಂದೆಡೆ ಪೂಲ್ ಮಾಡಿಕೊಂಡು ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಅದನ್ನು ವಿವಿಧ ಬೆಳವಣಿಗೆ ಕಾರ್ಯಕ್ರಮಗಳ ಮೇಲೆ ಇನ್ವೆಸ್ಟ್ ಮಾಡಿ ಮಾಡಬೇಕಾದ ಒಂದು ಅನಿವಾರ್ಯತೆ ಸರ್ಕಾರಕ್ಕೆ ಬಂದಿದ್ದರಿಂದ ಆವಾಗ ನೀವು ನೋಡ್ತೀರಿ LIC ಆವಾಗ ಏನಾಗುತ್ತೆ, ಉಳಿತಾಯನ ಸರ್ಕಾರ ಕ್ರೋಢೀಕರಿಸಬೇಕಾದ್ರೆ ಜನರಿಗೆ ಉಳಿತಾಯಕ್ಕೆ ಭದ್ರತೆ ಕೊಡಬೇಕು. ಅದ್ರ ಮೊದಲೇನಾಗಿತ್ತು, ಖಾಸಗಿ ಬ್ಯಾಂಕ್ಗಳು, ಖಾಸಗಿ ಇನ್ಶೂರೆನ್ಸ್ ಕಂಪ್ನಿಗಳು ಎಲ್ಲರೂ ಈ ಇಂಡಸ್ಟ್ರಿಯಲಿಸ್ಟ್ ಯಾರು ಕೈಗಾರಿಕೋದ್ಯಮಿಗಳಿದ್ರು ಅವ್ರ ಕೈಯಲ್ಲೇ ಇತ್ತು. ಆ ಹಣನ ಅವರೇ ಬಳಸ್ಕೊಳ್ತಿದ್ರು, ಅದರಲ್ಲಿ ಇನ್ವೆಸ್ಟ್ ಆದ ಹಣನ. ಮತ್ತು ಅದೆಲ್ಲ ಹೇಗೆ ಮುಳುಗಿ ಹೋಯಿತು ಎನ್ನುವುದನ್ನು ನಾವು ಪ್ರತಿ ಮೀಟಿಂಗಲ್ಲೂ ಹೇಳ್ತೀವಿ, LICಯಲ್ಲೂ ಹೇಳ್ತೀವಿ, ಬ್ಯಾಂಕಲ್ಲೂ ಹೇಳ್ತೀವಿ, ಎಲ್ಲ ಕಡೆ ಹೇಳ್ತೀವಿ. ಆಗ ಏನಾಯಿತು, ಸರ್ಕಾರ ಈ ಸೇವಿಂಗ್ಸ್ಗಳಿಗೆ ಭದ್ರತೆ ನೀಡಿ ವಿಶ್ವಾಸ ಮೂಡಿಸಿ ತನ್ನೆಡೆ ಅದನ್ನು ಸೆಳೆದುಕೊಳ್ಳುವಂಥ ಪ್ರಕ್ರಿಯೆ ರಾಷ್ಟ್ರೀಕರಣ ಪ್ರಕ್ರಿಯೆ. ಈ ರಾಷ್ಟ್ರೀಕರಣ ಪ್ರಕ್ರಿಯೆಯಿಂದ ಏನಾಯಿತು, ಬ್ಯಾಂಕ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಬೇರೆ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಹಲವಾರು ಕ್ಷೇತ್ರಗಳು ಬಂದಿದ್ದರಿಂದ
ಆವಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಆಯಿತು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಯಾವಾಗ ಆಯಿತು? 1969ರಲ್ಲಿ ರಾಷ್ಟ್ರೀಕರಣ ಆದಮೇಲೆ ಬ್ಯಾಂಕುಗಳು ಖಾಸಗಿಯಿಂದ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಾಗ ಎಕ್ಸ್ಪಾನ್ಷನ್ ಆಗಿ ಹಳ್ಳಿಗಳಲ್ಲೂ ಬ್ಯಾಂಕ್ಗಳು ಸ್ಥಾಪನೆ ಆದಾಗ ಉದ್ಯೋಗ ಅವಕಾಶಗಳು ಬಂತು. LICಯಲ್ಲೂ ಹಂಗೇನೆ. ಹಾಗಾಗಿ ಆ ಪೀರಿಯಡಲ್ಲಿ ನಾವು ಭಾಳಷ್ಟು ಜನ ಇಲ್ಲಿ ಆ ಪೀರಿಯಡಲ್ಲಿ ನಾವು ಈ ಉದ್ಯೋಗಕ್ಕೆ ಬಂದವರು. ಆವಾಗ ಏನಿತ್ತು ಹೇಳಿ, ನಂದೇ ಒಂದು ಉದಾಹರಣೆ ಹೇಳೋದಿದ್ರೆ 1983ರಲ್ಲಿ ನಾನು ಡಿಗ್ರಿ ಆಗೋ ಮುಂಚೆನೇ ಬ್ಯಾಂಕಿಗೆ ಸೇರಿದೆ. ನನ್ನ ಸ್ಕಿಲ್ ಸೆಟ್ ಏನೋ ಭಾಳ ಏನು ಇರಲಿಲ್ಲ. ಆವಾಗ BSRB ಇತ್ತು. SSLCಯಲ್ಲಿ ನೀವು ಫಸ್ಟ್ ಕ್ಲಾಸ್, PUCಯಲ್ಲಿ ಸೆಕೆಂಡ್ ಕ್ಲಾಸ್, ಡಿಗ್ರಿಯಲ್ಲಿ ಫಾಸ್ಟ್ ಕ್ಲಾಸ್. ಅಂದರೆ ನಿಮಗೆ ಎಂಟ್ರಿ ರೂಟ್ ಎಲ್ಲಿತ್ತು? SLC ಆದಾಗ. ಇವತ್ತು SLC ಪರಿಸ್ಥಿತಿ ಏನು ಅಂತ ಗೊತ್ತಿದೆ. ಇವತ್ತಿನ ಎಜುಕೇಷನಲ್ಲಿ ಏನಾಗ್ತಾ ಇದೆ, ಹೈಯರ್ ಎಜುಕೇಷನ್ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಸಾಧಾರಣದವರು, ಆ ಪರಿಸ್ಥಿತಿ ಇದೆ. ಸೊ ಇಂಥ ಸ್ಟೇಜಲ್ಲಿ ನಾವು ಏನಾಯಿತು, ನಮಗೆ ಎಂಪ್ಲಾಯ್ಮೆಂಟ್ ಬಂತು, ಆಮೇಲೆ ರಿಕ್ರೂಟ್ಮೆಂಟ್ಗಳೆಲ್ಲ ಆಗ್ತಾ ಇದ್ದು, ಅದ್ರ ಜೊತೆಗೆ ಇನ್ನೊಂದು ಜೊತೆಗೆ ಪಬ್ಲಿಕ್ ಸೆಕ್ಟರಲ್ಲೂ ರಿಕ್ರೂಟ್ಮೆಂಟ್ ಆಯಿತು. ಪಬ್ಲಿಕ್ ಸೆಕ್ಟರ್ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬೆಳವಣಿಗೆ ಆಯಿತು. ಶಿಕ್ಷಣ, ಯಾಕಂದರೆ ಶಿಕ್ಷಣಕ್ಕೆ ನೇರವಾಗಿ ಬಂದರೆ ನಾವು ಕನೆಕ್ಷನ್ ನೋಡಿದರೆ ಎಸ್, ಶಿಕ್ಷಣವೂ ಸಹ ಆಲ್ಮೋಸ್ಟ್ ಫ್ರೀ ಅನ್ನುವಂಥ ಲೆವೆಲಲ್ಲಿ ನಮ್ಮಲ್ಲಿ ಭಾಳಷ್ಟು ಜನ ನಾವು ಪಡೆದಿದ್ದೀವಿ. ಹೈಯರ್ ಎಜುಕೇಷನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗದಿದ್ದ ಲೆವೆಲಲ್ಲಿ ಇರಲಿಲ್ಲ. ಹಾಗಾಗಿ ಅಂದಿನ ಪರಿಸ್ಥಿತಿಯಲ್ಲಿ ರಿಕ್ರೂಟ್ಮೆಂಟ್ ಎನ್ನುವಂಥದ್ದು ಮತ್ತು ಎಂಪ್ಲಾಯ್ಮೆಂಟ್ ಎನ್ನುವಂಥದ್ದು ಸರ್ಕಾರದ ನೇಮಕಾತಿಗಳು, ಪಬ್ಲಿಕ್ ಸೆಕ್ಟರ್ ನೇಮಕಾತಿಗಳು ಹಾಗೂ ಹಣಕಾಸು ಸಂಸ್ಥೆಗಳ ನೇಮಕಾತಿಗಳು, ಆಮೇಲೆ ಪೋಸ್ಟಲ್ಲು, ಇದೆಲ್ಲ ಎಲ್ಲ ರೀತಿಯಿಂದ ಸರ್ವತೋಮುಖ ಇದಕ್ಕೆ ಏನು ಬೇಕು ಸರ್ಕಾರನೇ ಅದು ನಡೆಸ್ತಾ ಇದ್ದಿದ್ದರಿಂದ, ಇನಿಷಿಯೇಟಿವ್ ತಗೊಂಡಿದ್ದರಿಂದ ಅಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಸಾಧ್ಯ ಆಯಿತು. ಅದರ ಜೊತೆಯಲ್ಲಿ ಸಾರ್ವಜನಿಕ ಕ್ಷೇತ್ರ ಬೆಳವಣಿಗೆ ಆಗ್ತಾ ಇದ್ದಂಗೆ ಅದಕ್ಕೆ ಬೇಕಾದ ಇನ್ಪುಟ್ಸನ್ನು ಒದಗಿಸಲಿಕ್ಕೆ MSMEಗಳು, ಈಗ MSME ಅಂತ ಹೇಳ್ತೀವಿ, ಆಗ SSI ಅಂತಿದ್ವಿ. ಯಾಕಂದ್ರೆ ನಾನು ಮೊದಲನೇ ಶಾಖೆನೇ ನಂದು ಪೀಣ್ಯ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಸಾಧಾರಣ ಇಂಜಿನಿಯರ್ ಆದರೂ ಒಂದು ಲೇತ್ ಇಟ್ಕೊಂಡು ಇದು ಮಾಡಿಕೊಂಡು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ 20 ಜನ, 25 ಜನ, 30 ಜನ, ಹೀಗೆ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಸಾಕಷ್ಟು ಎಂಪ್ಲಾಯ್ಮೆಂಟ್ ಆವಾಗ ನಾವು ನೋಡ್ಲಿಕ್ಕೆ ಸಾಧ್ಯ. ಇರಲಿ, ವೇಜಸ್ ಪ್ರಶ್ನೆ ಇದೆ, ಆದರೆ ಅಲ್ಲಿ ಆವಾಗ ಲೇಬರ್ ಲಾಸ್ ಎಲ್ಲ ಅಪ್ಲಿಕೇಬಲ್ ಆಗಿನೇ ಯೂನಿಯನ್ ಕಟ್ಟಲಿಕ್ಕೆ ಸಾಧ್ಯತೆ ಇತ್ತು, ಕಟ್ಟಿದ ಕಡೆ ನೆಗೋಷಿಯೇಷನ್ ನಡೀತಾ ಇತ್ತು, ಸಂಬಳಗಳು ಬರ್ತಿದೆ, ಅದು ಬೇರೆನೇ ವಿಷಯ ಆಗ್ತದೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಇಟ್ಸೆಲ್ಫ್ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿ ಬರ್ತಾ ಹೋಯಿತು ಎನ್ನುವಂಥದ್ದು. ಅಂದರೆ ನಿರುದ್ಯೋಗ ಇರಲಿಲ್ಲ ಅಂತಲ್ಲ, ನಾನು ಅದನ್ನು ಎಂದೂ ಹೇಳಲ್ಲ. ಯಾಕಂತಂದರೆ ನಮ್ಮದು ಸೋಷಲಿಸ್ಟ್ ಇಕಾನಮಿ ಆಗಿರಲಿಲ್ಲ. ನಾವಾಗ ಸುಮ್ಮನೆ ನಮ್ಗೆ ಹೇಳೋದು ಮಿಕ್ಸೆಡ್ ಎಕಾನಮಿ ಅಂತ ಇದರಲ್ಲಿ. ಆದರೆ ಆ ಪೀರಿಯಡಲ್ಲಿ ಆಗಿದ್ದೇನು, ಯಾಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಯಿತು? ಸರ್ಕಾರದ ಮಧ್ಯಪ್ರವೇಶ. ನಮ್ಮ ಉತ್ಪಾದನಾ ಪದ್ಧತಿ ಬಂಡವಾಳಶಾಹಿ ಉತ್ಪಾದನಾ ಪದ್ಧತಿನೇ ಇತ್ತು, ಬಂಡವಾಳಶಾಹಿ ಬೆಳವಣಿಗೆನೇ ಆಗಿತ್ತು. ಆದರೆ ಪ್ರಪಂಚದಲ್ಲಿ 2ನೇ ಮಹಾಯುದ್ಧ ಆದಮೇಲೆ ಜನಗಳ ಆಕ್ರೋಶ, ಯಾಕಂದರೆ ಬಂಡವಾಳಶಾಹಿ ಪದ್ಧತಿ ಅಂದಾಗ, ಉತ್ಪಾದನಾ ಪದ್ಧತಿ ಅಂದಾಗ ಬಿಕ್ಕಟ್ಟು ಸರ್ವೇ ಸಾಮಾನ್ಯ. ಅದು ನಿರುದ್ಯೋಗದ ಬಿಕ್ಕಟ್ಟಿನ ಜೊತೆಗೇನೆ ಅದು ಬೆಳೆಯುವಂಥದ್ದು, ಅದರ ಒಂದು ಇನ್ಸಪರೇಬಲ್ ಪಾರ್ಟ್ ಅದು. ಯಾಕಂತಂದರೆ ಅನ್ಎಂಪ್ಲಾಯ್ಮೆಂಟನ್ನು ಅವರು ಒಂದು ಸ್ಟೇಜಲ್ಲಿ ಇಡ್ತಾರೆ, ಅವ್ರಿಗೆ ಬೇಕದು. ಯಾಕೆ ಹೇಳಿ, ವೇಜಸ್ಸನ್ನು ಲೋ ಆಗಿ ಇಡಬೇಕಾದ್ರೆ ಅದು ಒಂದು ಲೆವೆಲ್ಗಿಂತ ಅನ್ಎಂಪ್ಲಾಯ್ಮೆಂಟು ಕೆಳಗೆ ಹೋಗ್ಲಿಕ್ಕೆ ಅವ್ರು ಬಿಡುವುದಿಲ್ಲ, ಆ ಸಿಸ್ಟಮ್ ಬಿಡುವುದಿಲ್ಲ. ಅವರಂದರೆ ಆ ಸಿಸ್ಟಮು ಇದ್ರ ನೇತೃತ್ವದಲ್ಲಿ ನಡೀತದೋ, ಬಂಡವಾಳಗಾರರು ಇರ್ಬೋದು, ಗುತ್ತೇದಾರಿ ಬಂಡವಾಳಗಾರರು ಯಾರೇ ಇರ್ಬೋದು, ಒಂದು ಆರ್ಥಿಕತೆಯಲ್ಲಿ ಅದನ್ನು ಬಿಡೋದಿಲ್ಲ ಅವರು. ಹಾಗಾಗಿ ಅನ್ಎಂಪ್ಲಾಯ್ಮೆಂಟು ಎನ್ನುವಂಥದ್ದು ಸರ್ವೇ ಸಾಮಾನ್ಯ ಅಂತ ಆ ಥರದ ಭಾವನೆ ಅಲ್ಲ ಅದು ಇಡೀ ಉತ್ಪಾದನಾ ವ್ಯವಸ್ಥೆ ಏನಿದೆ, ಉತ್ಪಾದನಾ ವ್ಯವಸ್ಥೆ ಅಂದರೆ ಉತ್ಪಾದನಾ ಸಲಕರಣೆಗಳ ಆಧಿಪತ್ಯ ಯಾರ ಕೈಯಲ್ಲಿದೆ, ಇಡೀ ರಿಸೋರ್ಸಿನ ಆಧಿಪತ್ಯ ಯಾರ ಕೈಯಲ್ಲಿದೆ ಅವರ. ಆಗ ಏನಾಗುತ್ತೆ, ಕೆಲವೇ ಜನರ ಕೈಯಲ್ಲಿ ಅದು ಬಂದಾಗ ಯಾವುದೇ ಸೈಂಟಿಫಿಕ್ ಡೆವಲಪ್ಮೆಂಟ್ ಇರಲಿ, ಅದು ಇಡೀ ಮಾನವ ಸಮುದಾಯಕ್ಕೆ ಬರಬೇಕಾದ ಒಂದು ಸೈಂಟಿಫಿಕ್ ಡೆವಲಪ್ಮೆಂಟನ್ನು
ಕೇವಲ ತನ್ನ ಲಾಭಕ್ಕೋಸ್ಕರ ತಾನು ತನ್ನ ಕೈಗೆ ಮಾಲೀಕ ತಗೊಳ್ಳೋದ್ರಿಂದಾಗಿ, ಅಂದರೆ ಉತ್ಪಾದನಾ ಇಡೀ ವ್ಯವಸ್ಥೆಯಲ್ಲಿ ಮೆಜಾರಿಟಿ ಜನ, ಬಹುತೇಕ ಜನ ಒಂದು ಆರ್ಥಿಕತೆಯಲ್ಲಿ ಬಂಡವಾಳಶಾಹಿ ಉತ್ಪಾದನಾ ಪದ್ಧತಿಯಲ್ಲಿ ಕೂಲಿ ಗುಲಾಮರಾಗೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಯಾವ ಲೆವೆಲಲ್ಲಿ ಇಡಬೇಕು, ಎಷ್ಟು ಕೆಲಸ ಕೊಡಬೇಕು, ಎಲ್ಲ ನಿರ್ಧಾರ ಅವ್ರ ಕೈಲಾಗತ್ತೆ. ಇದು ಬಿಕ್ಕಟ್ಟನ್ನು ಸೃಷ್ಟಿಸ್ತದೆ. ಈ ಬಿಕ್ಕಟ್ಟು ಸೃಷ್ಟಿಸಿದಾಗ ಅದು ಇಡೀ ಸಮಾಜದ ಮೇಲೆ ಅವರ ಹಿಡಿತಕ್ಕೆ ಚಾಲೆಂಜ್ ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ನಾವೆಲ್ಲ ಎಕನಾಮಿಕ್ಸ್ ಕಲಿತಾಗ ನಾವು ಡೇವಿಡ್ ರಿಕಾರ್ಡೋ, ಆಮೇಲೆ ಅಡಾಮ್ ಸ್ಮಿತಿಂದ ಶುರುವಾಗ್ತದೆ ನಮಗೆ ಎಕನಾಮಿಕ್ಸ್ ಕಲಿಸಿದ ಆವಾಗಿನ ಶಿಕ್ಷಣದಲ್ಲಿ. ಅಲ್ಲಿ ಕೊನೆಯಲ್ಲಿ ನಮ್ದು ಯಾವುದು ಕೆನಿಷಿಯನ್ ಥಿಯರಿ ಬರ್ತದೆ. ಕೇನ್ಸ್ ಥಿಯರಿ ಏನು ಹೇಳ್ತದೆ? ಸರ್ಕಾರ ಬಿಕ್ಕಟ್ಟಿಗೆ ಅವಕಾಶ ಕೊಡಬಾರ್ದು, ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಈ ಬಿಕ್ಕಟ್ಟನ್ನು ತಾತ್ಕಾಲಿಕವಾಗಿ ಮತ್ತೆ ಪರಿಹಾರ ಮಾಡಿ ಅದು ದೊಡ್ಡ ಲೆವೆಲಿಗೆ ಬರುವಂಗೆ ಮಾಡಬಾರ್ದು ಅಂತ. ಆವಾಗ ನಿಮಗೆ ನೆನಪಿರ್ಬೋದು, ಅಮ್ಮನನ್ನು ನಾನು ಸರಿಪಡಿಸ್ಬೋದು, ನಾನು ಏನೇ ಹೇಳಿದ್ರು ತಪ್ಪಿದ್ರೆ. ಆವಾಗ ಕೆನಿಷಿಯನ್ ಥಿಯರಿ ಪ್ರಕಾರ ನೀವು ಲೆಕ್ಕ ಹಾಕಿ. ಆವಾಗ ಏನಂದರೆ ಉತ್ಪಾದನಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ 40% ಅಷ್ಟು ಲೇಬರ್ ಶೇರ್ ಇತ್ತು. ಇದನ್ನು ನಾವು ಅರ್ಥಕೊಳ್ಳೋದು ಯಾಕೆಂದರೆ ನಿಯೋ ಲಿಬರಲ್ ಇಕಾನಮಿಲಿ ಏನಾಗುತ್ತೆ ಅನ್ನೋದನ್ನು ಅರ್ಥಕೊಳ್ಬೇಕಾದ್ರೆ ಇದನ್ನು ನಾವು ಅರ್ಥಕೋಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಈ ಕ್ರೈಸಿಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಟ್ರೇಡ್ ಯೂನಿಯನ್ಸ್ ಆಗಿ ಇದಕ್ಕೆ ಹೇಗೆ ಹೋಗಬೇಕು ಅನ್ನೋ ಬಗ್ಗೆ ಮಾರ್ಗನೂ ನಮ್ಗೆ ಸಿಗೋಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ಸೈದ್ಧಾಂತಿಕ ಪ್ರಶ್ನೆ ಇರ್ಬೋದು, ಆದರೆ ಇದು ಮಾತಾಡುವಾಗ ಇದನ್ನು ಹೇಳ್ತಾ ಇರೋದಷ್ಟೇ. ನಂತರ ಏನಾಯಿತು? ನಂತರದ ಸ್ಟೇಜಲ್ಲಿ 1991 ನಿಯೋ ಲಿಬರಲ್ ಅಂತ ನಾವು ಏನು ಹೇಳ್ತೀವಿ, ನವ ಉದಾರವಾದಿ ನೀತಿಗಳು ಬಂದಾಗ ಕ್ರಮೇಣ ಸರ್ಕಾರ, ಇದೆಲ್ಲ ನಿಮ್ಗೆ ಗೊತ್ತಿರೋದೆ, ಇದರಿಂದ ಉತ್ಪಾದನೆ ಮತ್ತು ದೇಶದ ಎಲ್ಲ ಇದನ್ನು ಖಾಸಗಿಯಲ್ಲೇ ಮೇಂಟೈನ್ ಆಗಬೇಕು. ಸರ್ಕಾರದ ಪಾತ್ರ ಏನೂ ಇಲ್ಲ. ಇಟ್ ಈಸ್ ನಾಟ್ ದಿ ಬಿಸ್ನೆಸ್ ಆಫ್ ದಿ ಗೌರ್ಮೆಂಟ್ ಟು ಡೂ ದಿ ಬಿಸ್ನೆಸ್ ಅಂತ ಒಂದು ಮಾರ್ಗರೆಟ್ ಥ್ಯಾಚರು, ರೇಗನ್ ಅನ್ಸುತ್ತಲ್ಲ ಆವಾಗ. ಈ ಥಿಯರಿ ನಿಯೋ ಲಿಬರಲ್ ನವ ಉದಾರವಾದಿ ನೀತಿ ಅಂದರೆ ಪ್ರಪಂಚಕ್ಕೆ, ಅದುವರೆಗೆ ನಮ್ಮದು ಕ್ಲೋಸ್ಡ್ ಎಕಾನಮಿ ಇತ್ತು. ಇಲ್ಲಿನ ಉತ್ಪಾದನೆ, ಇಲ್ಲಿನ ಜನಕ್ಕೆ ಬೇಕಾದ ಉತ್ಪಾದನೆಯನ್ನು ಮಾಡುವಂಥದ್ದೇ ನಮ್ಮ ಗುರಿ ಆದಾಗ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಆವಾಗ ಏನಾಗುತ್ತೆ? ಇಲ್ಲಿನ ಉತ್ಪಾದನೆ ಇಲ್ಲಿನ ಜನರೇ ಕನ್ಸ್ಯೂಮ್ ಮಾಡುವಾಗ ಡಿಮಾಂಡ್ ಕ್ರಿಯೇಷನ್ ಆಗುತ್ತೆ. ಡಿಮಾಂಡ್ ಕ್ರಿಯೇಷನ್ ಆದಾಗ ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟ್ ಮತ್ತೆ ಮಾಡಬೇಕಾಗತ್ತೆ. ಮತ್ತೆ ಮಾಡಿದಾಗ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಯಾಕಂದರೆ ಈ ಬಿಕ್ಕಟ್ಟು ಎನ್ನುವಂಥದ್ದು ಅಲ್ಲಿದೆ. ಡಿಮಾಂಡ್ ಶಾರ್ಟೇಜ್ ಆಗಿರೋದ್ರಿಂದ, ಅಂದರೆ ಜನಗಳ ಕೈಯಲ್ಲಿ ಕೊಳ್ಳುವ ಶಕ್ತಿಯನ್ನು ನೀವು ಕಡಿಮೆ ಮಾಡಿದ್ರಿಂದ, ಹೊಸ ಡಿಮಾಂಡ್ ಹುಟ್ಟದೇ ಇರೋದ್ರಿಂದ ಯಾವುದೇ ಪ್ರೈವೇಟ್ ಇನ್ವೆಸ್ಟ್ಮೆಂಟು ಬರದೇ ಇರುವಂತಹ ಒಂದು ಚಕ್ರವ್ಯೂಹದಲ್ಲಿ ನಾವಿವತ್ತು ಸಿಕ್ಕಾಕೊಂಡಿದ್ದೇವೆ. ಸುಮ್ಮನೆ ಹೇಳ್ತಾರೆ ಗ್ಲೋಬಲ್ ಮೀಟು ಅದು ಇದು ಏನೇನೋ ಮಾಡಿ ಇನ್ವೆಸ್ಟರ್ ಬರ್ತಾರೆ, ಖಾಸಗಿ ಬಂಡವಾಳ ಬರ್ತದೆ, ಹಾಗೆ ಹೀಗೆ ವಿದೇಶಿ ಬಂಡವಾಳ ಬರ್ತದೆ, ಅದಕ್ಕೆ ಬೇಕಾದ್ದೆಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂದರೆ ನಾವು ನವ ಉದಾರವಾದಿ ಈ ನೀತಿಯನ್ನು ಭಾರತ ಅಳವಡಿಸಿಕೊಂಡ ನಂತರ ಏನಾಯಿತು? ನಮ್ಮ ಆರ್ಥಿಕತೆ ವಿದೇಶಕ್ಕೆ ಎಲ್ಲ ದೇಶಗಳಿಗೆ ತೆರೆದುಕೊಂಡು ಎಲ್ಲ ದೇಶದ್ದು ಆರ್ಥಿಕತೆಗೆ ನಾವು ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಬೋದು ಎನ್ನುವಂಥದ್ದೆಲ್ಲ ಬಂತು. ಸರಿ, ಇದು ಸೈದ್ಧಾಂತಿಕವಾಗಿ, ಇದು ಬರೀ ಭಾಷೆಯಲ್ಲಿ ಹೇಳುವಾಗ ಮಾತ್ರ. ಆದರೆ ಇಲ್ಲಿ ಆಗಿದ್ದೇನು? ನಂತರದ ಸ್ಟೇಜಲ್ಲಿ ಸರ್ಕಾರ ಒಂದೊಂದರಿಂದ ವಿಮುಖವಾಗಿ ಬರ್ತಾ ಹೋದಾಗ ನಿರುದ್ಯೋಗದ ಬಿಕ್ಕಟ್ಟು ಏರ್ತಾ ಹೋಯಿತು. ಬ್ಯಾಂಕಿಂಗಲ್ಲಿ ಬ್ಯಾಂಕಿಂಗ್ ರಿಫಾರ್ಮ್ಸ್ ಬಂತು, ಇನ್ಶೂರೆನ್ಸಲ್ಲಿ ಇನ್ಶೂರೆನ್ಸ್ ರಿಫಾರ್ಮ್ಸ್ ಬಂತು. ಈ ಎಲ್ಲ ರಿಫಾರ್ಮ್ಸಿನ ಇದೇನು ಸಾರ್ವಜನಿಕ ಇದರಿಂದಾಗಿ ಸರ್ಕಾರ ಹಿಂದೆ ಸರಿತಾ ಇರುವಂತಹ ಲಕ್ಷಣ, ಅದನ್ನು ನಾವು ಹೋರಾಟ ಮಾಡಿದ್ದೀವಿ. ಖಾಸಗಿ ಬಂಡವಾಳ ಹೆಚ್ಚೆಚ್ಚು ಈ ಕ್ಷೇತ್ರದಲ್ಲಿ ಬರ್ತಾ ಇದ್ದಂಗೆ ಏನಾಗುತ್ತೆ? ಲಾಭ ಮುಖ್ಯ ಆದಾಗ ಕಾಸ್ಟ್ ಕಟ್ಟಿಂಗ್ ನೋಡ್ತಾರೆ. ಹೊಸ ಆವಾಗ ನಾವು ಕಂಪ್ಯೂಟರೈಸೇಷನ್ ವಿರುದ್ಧ ಹೋರಾಟ ಮಾಡಿದ್ವಿ. BFI ನಕ್ರು ಎಲ್ಲ ವೈಜ್ಞಾನಿಕ ಬೆಳವಣಿಗೆ ನೀವು ಹೆಂಗೆ ಇದು ಮಾಡ್ತೀರಿ ಅಂತ. AIBA ನಮ್ಮಲ್ಲಿ AIBA ಸೈನ್ ಮಾಡಿದೆ ಸೆಟಲ್ಮೆಂಟ್. ಅವ್ರು ಹೇಳಿದ್ದು ಅವ್ರು ಇಲ್ದಿದ್ರೆ ಎಷ್ಟೋ ಕಂಪ್ಯೂಟರೈಸೇಷನ್ ಮಾಡೋಕೆ ಹೊಡ್ತಿದ್ರು. ಇಲ್ದಿದ್ರೆ ನಾವು ಏನಂದರೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಿ, ಅಂದರೆ
ಅದಕ್ಕೊಂದು ಕಮಿಟಿ ಅಂತ, ಇಷ್ಟಕ್ಕೆ ಟೆಕ್ನಾಲಜಿ ಸೀಮಿತವಾಗಿರಬೇಕು ಅಂತೇಳಿ ನಾವು ಮಾಡಿದ್ದೀವಿ ಅಂತ ಹೇಳಿ. ಆವಾಗ BFI ಸತತವಾಗಿ ಸುಮಾರು 10 ವರ್ಷ ಗಣಕೀಕರಣ, LIC ಅದಕ್ಕೂ ಮೊದಲೇ ಹೋರಾಟ ನಡೆದಿತ್ತು. ಇದರ ಅರ್ಥ ನಾವು ವೈಜ್ಞಾನಿಕ ಬೆಳವಣಿಗೆಗಳ ವಿರೋಧಿಗಳಲ್ಲ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಲೆವೆಲ್ವರೆಗೆ ಬಂದು ನಿಂತಿದೆ. ಇದನ್ನು ಯಾರು ಬಳಸ್ತಾರೆ, ಯಾಕೆ ಬಳಸ್ತಾರೆ ಅನ್ನೋ ಆಧಾರದ ಮೇಲೆ ಹೋಗುತ್ತೆ. ನಾವು ಆವಾಗ ಒಂದು ಸ್ಲೋಗನ್ ಮಾಡ್ತಿದ್ವಿ, ಎ ನೈಫ್ ಇನ್ ದಿ ಹ್ಯಾಂಡ್ಸ್ ಆಫ್ ಡಾಕ್ಟರ್ ಆ್ಯಂಡ್ ನೈಫ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಥೀಫ್ ಅಂತ. ಸಿಂಪಲ್ ಅದು ಟರ್ಮಿನಾಲಜಿ. ಡಾಕ್ಟ್ರಲ್ಲೇ ಲೈಫ್ ಸೇವ್ ಮಾಡುತ್ತೆ ಅದು. ನೈಫೇ ಅದು ಒಂದು ಸಂಶೋಧನೆ ತಾನೇ. ಚೂರಿ ಅನ್ನೋದು ಅಥವಾ ಇದು ಒಂದು ಸಂಶೋಧನೆ, ಆದರೆ ಅದು ಯಾರ ಕೈಗೆ ಹೋಗುತ್ತೆ ಅಂತ. ಗಣಕೀಕರಣದಲ್ಲಿ ಆಗಿದ್ದು ಹಂಗೇನೆ. ಒಂದು ಲೆವೆಲಲ್ಲಿ ಗಣಕೀಕರಣ ಬಂತು, ಅಲ್ಲೇ ನಿಲ್ಲಲ್ಲ. ಟೆಕ್ನಾಲಜಿ ಅನ್ನುವಂಥದ್ದು ಅಲ್ಲೇ ನಿಲ್ಲಲ್ಲ. ಫಸ್ಟು ಅಡ್ವಾನ್ಸ್ ಲೆಜರ್ ಪೋಸ್ಟಿಂಗ್ ಮಿಷಿನ್ ಬಂತು ಬ್ಯಾಂಕಿಂಗಲ್ಲಿ. ನೆಕ್ಸ್ಟು ಲೋಕಲ್ ಏರಿಯಾ ಲ್ಯಾನ್ ನೆಟ್ವರ್ಕ್ ಬಂತು. ನಂತರ ವ್ಯಾನ್ ಬಂತು, ವೈಡ್ ಏರಿಯಾ. ಅಂದರೆ ಆವಾಗ CBS ಇದೆಲ್ಲ, LICಯಲ್ಲೂ ಈ ಬೆಳವಣಿಗೆ ಬಂತು. ಇದೆಲ್ಲ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇದ್ದಂಗೆ ಅದನ್ನು ಬಳಸಿದ್ರಿಂದಾಗಿ ಏನಾಯಿತು, ಬ್ಯಾಂಕ್ಗಳಲ್ಲಿ LICಯಲ್ಲಿ ರಿಕ್ರೂಟ್ಮೆಂಟ್ ಕಮ್ಮಿ ಆಯಿತು. ಸಾಧಾರಣ 2002ರ ಹೊತ್ತಿಗೆ ಬ್ಯಾಂಕಲ್ಲಿ BSRB ರದ್ದಾಯಿತು, ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ರದ್ದಾಯಿತು. ಎಷ್ಟೋ ಜನ ಯುವಕರಿಗೆ ಕೆಲಸ ಬ್ಯಾಂಕಿಂಗಲ್ಲಿ ಸಿಗ್ತಾ ಇದ್ರೂ ಸಹ ಆ ಟೈಮಲ್ಲಿ ಹಳಬರನ್ನೆಲ್ಲ ಹೊರಗೆ ಹಾಕಲಿಕ್ಕೆ VRS ಕೊಡಲಾಯಿತು. SVRS ಅಂತ ಒಂದು ಸ್ಕೀಮ್ ತಂದರು. ಲಕ್ಷಗಳ ಗಟ್ಟಲೆ ದುಡ್ಡು ಕೊಟ್ಟು ನೀವು ಬ್ಯಾಂಕಿಂದ ಹೊರಗೆ ಹೋಗ್ರಿ, ಬೇಡ ನಮಗೆ. ನಂತರ 10 ವರ್ಷ ರಿಕ್ರೂಟ್ಮೆಂಟ್ ನಡೆದಿಲ್ಲ. ಚಿದಂಬರಂ UPA 1-2 ಪೀರಿಯಡಲ್ಲಿ. ಸೊ ಹಾಗಾಗಿ ನಿರುದ್ಯೋಗದ ಸಮಸ್ಯೆಯ ಮೂಲ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ನಿಮಗೆ ಸಾಧಾರಣವಾಗಿ ಹೇಳಿದೆ. ಹಾಗಾದರೆ ಈ ಬಿಕ್ಕಟ್ಟು ಬಂದಾಗ ಏನಾಗುತ್ತೆ ಅಂತಂದರೆ, ಈಗ ಡಿಮಾಂಡ್ ಇಲ್ಲದೆ ಹೋದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಲ್ಲ. ಸರ್ಕಾರ ಅಂತೂ ನಾನು 1 ಪೈಸಾ ಹಾಕಲ್ಲ ಅಂತ ಹೇಳ್ತಾರೆ. ಡಿಮಾಂಡ್ ಜಾಸ್ತಿ ಮಾಡಬೇಕಾದ್ರೆ ಏನಾಗುತ್ತೆ, ಸರ್ಕಾರ ತನ್ನ ಬಜೆಟಲ್ಲಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬೇಕಾಗುತ್ತೆ, ತಾನು ಹೂಡಿಕೆಗಳನ್ನು ಮಾಡಬೇಕಾಗುತ್ತೆ. ಅದು ಮಾಡಬೇಕಾದ್ರೆ ಏನಾಗುತ್ತೆ, ನವ ಉದಾರವಾದಿ ನೀತಿಯಲ್ಲಿ ಗೌರ್ಮೆಂಟ್ ಯಾವುದೇ ಸರ್ಕಾರ ಇರ್ಬೋದು ಪ್ರಪಂಚದಲ್ಲಿ, ಆ ಆರ್ಥಿಕತೆಯಲ್ಲಿ ಏನಾಗುತ್ತೆ, ವರ್ಲ್ಡ್ ಬ್ಯಾಂಕ್, IMF ಇತ್ಯಾದಿಗಳ ಕಂಡೀಷನಾಲಿಟಿ ಪ್ರಕಾರ GDPಯ ಇಷ್ಟು ಪರ್ಸೆಂಟೇಜ್ ಮಾತ್ರ ನೀವು ಡೆಫಿಸಿಟನ್ನು ಇಟ್ಕೋಬಹುದು ಅಂತ, ಬಜೆಟ್ ಖೋತಾ ಬಜೆಟ್ ಮಾಡ್ಬೋದು ಅಂತ. ಖೋತಾ ಬಜೆಟ್ ಅಂತಂದ್ರೇನು, ಖರ್ಚು ಮತ್ತು ಗೌರ್ಮೆಂಟಿನ ಆದಾಯದ ನಡುವೆ ಇರುವಂತಹ ಈ ಕೊರತೆ ಬಜೆಟ್ ಏನಿದೆ, ಈ ಫಿಸ್ಕಲ್ ಡೆಫಿಸಿಟ್ ಅಂತ ಏನು ಹೇಳ್ತೀವಿ, ವಿತ್ತೀಯ ಕೊರತೆ ಅಂತ ಏನು ಹೇಳ್ತೀವಿ, ಅದನ್ನು 3% ಹಾಗೆ 3-4% ಲೆವೆಲಲ್ಲಿ, ಅದಕ್ಕಿಂತ ಮೇಲೆ ಮೀರಿ ಖರ್ಚು ಮಾಡುವಂಗಿಲ್ಲ. ಖರ್ಚು ಮಾಡಿದರೆ ನಾಳೆ ಇಲ್ಲಿ ವಿದೇಶಿ ಬಂಡವಾಳ ಬಂದಿದ್ದು ವಾಪಸ್ ಹೋಗುವಂಥ ಒಂದು ಭಯ ಇರ್ತದೆ. ಅಫ್ಕೋರ್ಸ್ ಇಲ್ಲಿನ ಬಂಡವಾಳಗಾರರು ಸಹ ಅದ್ರ ಜೊತೆ ಶಾಮೀಲಾಗಿರೋದ್ರಿಂದ, ಸರ್ಕಾರ ಅವರೇ ನಡೆಸೋದ್ರಿಂದ ಅವರನ್ನು ಬಿಡೋದಿಲ್ಲ, ಆಸ್ಪತ್ರೆ ಕೊಡೋದಿಲ್ಲ. ಆಗ ಸರ್ಕಾರಕ್ಕೆ ಬೇರೆ ದಾರಿ ಏನಿದೆ, ದಾರಿ ಇರುವುದಿಲ್ಲ. ಒಂದು ಡೆಫಿಸಿಟ್, ಅದೇ ವಿತ್ತೀಯ ಕೊರತೆಯನ್ನು ಜಾಸ್ತಿ ಮಾಡಬೇಕು ಎಟ್ ದಿ ಕಾಸ್ಟ್ ಆಫ್ ಡಿಮಾಂಡ್ ಕ್ರಿಯೇಷನ್ಗೆ. ಇಲ್ಲ ಏನು ಮಾಡಬೇಕು, ಟ್ಯಾಕ್ಸೇಷನ್ ಮಾಡಬೇಕು. ಟ್ಯಾಕ್ಸೇಷನ್ ಯಾರಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ದೊಡ್ಡವರಿಗೆ ಟ್ಯಾಕ್ಸೇಷನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಏನೇ ಖರ್ಚು ಮಾಡಿದ್ರೆ ಅದನ್ನು ಭರ್ತಿ ಮಾಡಬೇಕಾದ್ರೆ ಅದಕ್ಕೆ ವೆಲ್ತ್ ಟ್ಯಾಕ್ಸ್ ಅಬಾಲಿಷ್ ಆಗಿದೆ, ಕಾರ್ಪೊರೇಟ್ ಟ್ಯಾಕ್ಸ್ ಡೌನ್ ಆಗಿದೆ, ಜೊತೆಗೆ ಟ್ಯಾಕ್ಸ್ ಮನ್ನಾ ಕೂಡ ಆಗುತ್ತೆ. ಪ್ರತಿ ಬಜೆಟಲ್ಲಿ, ಹಿಂದಿನ ಬಜೆಟಲ್ಲಿ ಇಷ್ಟು ನಾವೆಲ್ಲ ಏನಂದರೆ ಬಜೆಟ್ ಅಂದರೆ ಇನ್ಕಮ್ ಟ್ಯಾಕ್ಸಿಗೆ ಸೀಮಿತವಾಗಿ ನೋಡ್ತೀವಿ. ನಿಜವಾಗ್ಲೂ ನಾವು ಬಜೆಟನ್ನು ನೋಡಬೇಕಾದ್ದು ಹಿಂದಿನ ಬಜೆಟಲ್ಲಿ ಏನು ಹೇಳಲಾಗಿತ್ತು, ಇವತ್ತು ಏನಾಗಿದೆ ಅಂತ. ಈಗ ಬಿಡಿ, ಬಜೆಟಿಗೆ ಯಾವುದೇ ರೀತಿಯ ಒಂದು ಬೆಲೆಯೇ ಇಲ್ಲ. ಕಳೆದ ಸಲ ಏನು ಘೋಷಣೆ ಮಾಡಿದ್ರು ಅದು ಇಂಪ್ಲಿಮೆಂಟೂ ಆಗೋದಿಲ್ಲ. ಜೊತೆಗೆ ಕಾರ್ಪೊರೇಟ್ಸಿಂದ ಬರಬೇಕಾದ ಟ್ಯಾಕ್ಸು ಮೊದಲೇ ಡೌನ್ ಮಾಡಿದೆ. ಈಗ ಏನಾಗಿದೆ, ಆ ಟ್ಯಾಕ್ಸನ್ನು ಸಹ ಮನ್ನಾ ಮಾಡ್ತಾರೆ. ಭಾರತದ ಒಂದು ಸಿಚುವೇಷನಲ್ಲಿ 3 ಮುಖ್ಯ ಘಟನೆಗಳು ನಿರುದ್ಯೋಗದ ಒಂದು ಇದಾಗಲಿಕ್ಕೆ, ಮತ್ತೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ನಿರುದ್ಯೋಗಕ್ಕೆ ಮತ್ತೆ ಕಾರಣ, ಇನ್ನೂ ಹೆಚ್ಚಳ ಆಗಲಿಕ್ಕೆ ಕಾರಣ ಆಯಿತು. ಒಂದನೇದು ಡಿಮಾನಿಟೈಸೇಷನ್.
ಅನಾಣ್ಯೀಕರಣ, 500 ಮತ್ತು 1000 ನೋಟಿನ ಈ ಹಿಂತೆಗೆತ ಏನಿದೆ ಇದರಿಂದಾಗಿ, ಯಾಕಂದರೆ ನಾವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡುವಾಗ ಕೇವಲ ಸರ್ಕಾರಿ ನೌಕರಿ ಅಥವಾ ದೊಡ್ಡ ಇದು IT BT ಇದನ್ನು ಮಾತ್ರ ಅಲ್ಲ ನೋಡುವಂಥದ್ದು. ಗ್ರಾಮೀಣ ನಿರುದ್ಯೋಗ ಎಷ್ಟು ಮಟ್ಟಕ್ಕಿದೆ, ನಗರದಲ್ಲಿ ನಿರುದ್ಯೋಗ ಎಷ್ಟು ಮಟ್ಟಕ್ಕಿದೆ, ಇವೆಲ್ಲವನ್ನು ತುಲನೆ ಮಾಡಿ ನಾವು ಆ ನಿರುದ್ಯೋಗದ ಸಮಸ್ಯೆಯನ್ನು ಅಳತೆ ಮಾಡಬೇಕಾಗ್ತದೆ. ಆದರೆ ಮೊದಲನೇದು ಅನಾಣ್ಯೀಕರಣ ಆದಾಗ ಏನಾಯಿತು, ನಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಹೇಳ್ತೀವಿ, ಅಸಾಂಪ್ರದಾಯಿಕ ಸೆಕ್ಟರ್. ಅಲ್ಲಿ ಕ್ಯಾಶ್ ಇಕಾನಮಿ, ಸಣ್ಣ ಇವರು ಉದ್ದಿಮೆದಾರರು, ಸಣ್ಣ ಇದು ಗುಡಿ ಕೈಗಾರಿಕೆ ಮತ್ತು ಬೇರೆ ಎಲ್ಲ ಸಣ್ಣ ಇನ್ಕ್ಲೂಡಿಂಗ್ MSMEs, ಇವರು ಎಲ್ಲ ನಾಶ ಆಗಿರ್ಬೋದು. ದೊಡ್ಡ ಎಂಪ್ಲಾಯ್ಮೆಂಟ್ ಕೊಡುವಂಥ ಕ್ಷೇತ್ರ ಅದು ನಾಶ ಆಗೋದು. ಅದು ನಾಶ ಆಗಿ ಹೋದ್ಮೇಲೆ ಅಷ್ಟು ಜನ ನಿರುದ್ಯೋಗಿಗಳು ಈಗಾಗಲೇ ಇರುವಂಥ ನಿರುದ್ಯೋಗಿ ಸೈನ್ಯಕ್ಕೆ ಸೇರಿದೆ. ನಂತರ ಏನಾಯಿತು, GST ಬಂತು. GSTನೂ ಇದಕ್ಕೆ ಆ್ಯಡ್ ಆಯಿತು. ಸಮಸ್ಯೆ ಇನ್ನಷ್ಟು MSMEಗಳು ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ನಿರುದ್ಯೋಗಿ ಇನ್ನೂ ಉಲ್ಬಣ ಆಯಿತು. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಹೇಳ್ತೀನಿ ಕೇಳಿ, ಇಲ್ಲೂ ಸಹ ಸಣ್ಣ ಉದ್ದಿಮೆದಾರರಿಗೆ ಏಟ್ ಬಿತ್ತು. ಇವರು ಇನ್ಸೆಂಟಿವ್ ಕೊಟ್ಟಿದ್ದು ಯಾರಿಗೆ? ಇವು ಕೇಂದ್ರ ಸರ್ಕಾರ ಕೋವಿಡ್ ಟೈಮಲ್ಲಾಗಲಿ, ಕೋವಿಡ್ ಟೈಮಲ್ಲಿ ಇನ್ಸೆಂಟಿವ್ ಆ್ಯಸ್ ಇಟ್ ಇಸ್ ಬಜೆಟಲ್ಲೇ ಅವ್ರದ್ದೇ ಬಜೆಟು. ಕೋವಿಡಲ್ಲಿ ಇನ್ಸೆಂಟಿವ್ ಕೊಟ್ಟಿದ್ದು ಯಾರಿಗೆ? ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳಿಗೆ ಮಾತ್ರ. ದೊಡ್ಡ ಕಾರ್ಪೊರೇಟ್ಗಳಿಗೆ ಕೊಡೋದಕ್ಕೋಸ್ಕರ MSME ಈ ಬಂಡವಾಳ 100 ಕೋಟಿ ಇದ್ದರೆ MSME ಅಂತ ಇದ್ದಿದ್ದನ್ನು 300 ಕೋಟಿಗೆ ಏರಿಸಿದ್ರು ಲಿಮಿಟನ್ನು. ಅಂದರೆ ಮಿಡ್ ಕಾರ್ಪೊರೇಟ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿ ಅವ್ರಿಗೆ ಕೊಡೋದು. ಹಾಗಾಗಿ ಈ 3ರಲ್ಲಿ ನೋಡಿ, ನಮ್ಮ ಸುತ್ತಮುತ್ತಲಿನ ಎಕ್ಸಾಂಪಲ್ ಇದೆ. ನಾನು ಎಕ್ಸಾಂಪಲ್ ಕೊಡಿದ್ರೆ ನಮ್ಮದೇ ಬಾಮೈದನ ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಶು ಫ್ಯಾಕ್ಟ್ರಿ ಸುಮಾರು 120-150 ಜನ ಎಂಪ್ಲಾಯ್ಮೆಂಟ್ ಇತ್ತಲ್ಲಿ, ರೂರಲ್ ಎಂಪ್ಲಾಯ್ಮೆಂಟ್. ಕೋವಿಡ್ ಬಂತು, ಎಕ್ಸ್ಪೋರ್ಟ್ ಹೋಯಿತು. ಇನ್ವೆಸ್ಟ್ಮೆಂಟ್ ಮಾಡಿದ್ದ, ಬ್ಯಾಂಕ್ ಸಾಲ ಕೊಟ್ಟಿತ್ತು, ಇನ್ವೆಸ್ಟ್ಮೆಂಟ್ ಮಾಡಿದ್ದ. ಆದರೆ ಆ ಇನ್ವೆಸ್ಟ್ಮೆಂಟ್ ಮಾಡಿ ಆಟೋಮೆಟಿಕ್ ಫ್ಯಾಕ್ಟ್ರಿ ಮಾಡಿದಾಗ್ಲೂ ಆ 1 ವರ್ಷದ ಉತ್ಪಾದನೆ ಇಲ್ಲ ಆಗಿ ಬ್ಯಾಂಕಿಗೆ ಕೊಡಲಿಕ್ಕಾಗಿ ಇವತ್ತು ಲಾಸ್ ಆಗಿ ಕ್ಲೋಸ್ ಆಗಿ ಎಲ್ಲ ಅವನು ಬೀದಿಗೆ ಬಂದಿದ್ದಾನೆ. ಇದು ಒಂದು ನಮ್ಮ ಕುಟುಂಬದ ಅಥವಾ ಸಂಬಂಧಿಕರಲ್ಲಿದ್ದ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಇದು ನವ ಉದಾರವಾದಿ ನೀತಿಯ ಒಂದು ಭಾಗವಾಗಿಯೇ ಇದು ಬಂದಿದೆ. ಈಗ ಇನ್ನು ಮುಂದೆ ನಾವು ನೋಡೋಕೋದ್ರೆ ಇನ್ಯಾವುದು ಹೇಳಿ. ಈಗ ಇತ್ತೀಚೆಗೆ ಮುಖ್ಯವಾಗಿ ಏನು ಹೇಳಿ, ನವ ಉದಾರವಾದಿ ನೀತಿಯನ್ನು ಅನುಸರಿಸುವಂಥ ಆರ್ಥಿಕತೆಗಳು ಏನಿದೆ ಇವು ಅಂತಾರಾಷ್ಟ್ರೀಯ ಆರ್ಥಿಕತೆಗೆ ಲಿಂಕ್ ಆಗಿರ್ತದೆ. ಅಲ್ಲಿ ಏನೇ ಕ್ರೈಸಿಸ್ ಬಂದ್ರೂ ಅಲ್ಲಿ ಬೆಳವಣಿಗೆ ಆದರೆ ಇಲ್ಲಿ ಸ್ವಲ್ಪ ಅದು ಬೆಳವಣಿಗೆ ಆಗಿದೆ. ನಾವು ನೋಡಿದ್ದೀವಿ ಮುಂಚೆ ಸಬ್ಪ್ರೈಮ್ ಕ್ರೈಸಿಸ್ 2008ರಲ್ಲಿ ಬಂದಿತ್ತು. ಸಬ್ಪ್ರೈಮ್ ಕ್ರೈಸಿಸ್ ಅಂತ ಹೇಳ್ತೀವಿ ನಾವು, ಹೌಸಿಂಗ್ ಬಬ್ಬಲ್. ಅಮೇರಿಕದಲ್ಲಿ ಅಲ್ಲಿ ಬಬ್ಬಲ್ ಕ್ರಿಯೇಟ್ ಆದಾಗ ಇಲ್ಲಿ ಸ್ವಲ್ಪ ಎಂಪ್ಲಾಯ್ಮೆಂಟು ಎಲ್ಲ ದೇಶಗಳಲ್ಲೂ ಅದಕ್ಕೆ ಲಿಂಕ್ ಆಗಿ ಸ್ವಲ್ಪ ಆರ್ಥಿಕತೆ ಮೇಲೋಗ್ತದೆ. GDP ಫಿಗರನ್ನು ನಂಬೇಡಿ, ಯಾಕಂದರೆ GDP ಫಿಗರಿಗೂ ನಿಜವಾದ ಆರ್ಥಿಕತೆಗೂ ಸಂಬಂಧನೇ ಇಲ್ಲ. ಇವನ್ ಸಂಬಂಧ ಇದೆ ಅಂದ್ಕೊಂಡ್ರೂ ನಮ್ಮ ಅನ್ಎಂಪ್ಲಾಯ್ಮೆಂಟ್ GDP ಕಂಪೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಹೈ ಆಗುತ್ತೆ. 6.5%, 7% ಈ ಅಂದಾಜು. ಶೇರ್ ಮಾರ್ಕೆಟು, ಸಟ್ಟ ವ್ಯಾಪಾರ, ಸ್ಪೆಕ್ಯುಲೇಷನ್ ಇವೆಲ್ಲ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುವಂಥ ಬಂಡವಾಳ ಅಲ್ವೇ ಅಲ್ವಲ್ಲ. ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳ ಫ್ರೀಯಾಗಿ ಫ್ಲೋ ಆಗುವಾಗ ಅದು ಕೇವಲ ಉತ್ಪಾದನೆಗೆ ಅಂತ ಬರಲ್ಲ, ಉತ್ಪಾದನೆಗೂ ಬರ್ತದೆ, ಸಟ್ಟ ವ್ಯಾಪಾರಕ್ಕೂ ಬರ್ತದೆ. ಈಗ ಅಮೇರಿಕದಲ್ಲಿ ಹೌಸಿಂಗ್ ಬಬ್ಬಲ್ ಆಗೋ ತನಕ 2008 ತನಕ ಸ್ವಲ್ಪ ಎಂಪ್ಲಾಯ್ಮೆಂಟು ಇದೆಲ್ಲ ಜಾಸ್ತಿ ಆಯಿತು. ಮತ್ತು ನಿಮಗೆ ಉದಾರವಾದಿ ನೀತಿಯಲ್ಲಿ ಎಂಪ್ಲಾಯ್ಮೆಂಟೇ ಬರಲಿಲ್ಲ ಅಂದರೆ ಇಲ್ಲಿರುವ ಎಲ್ಲರೂ ನಾವು ಒಪ್ಲಿಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ನಮಗೆ ಎಂಪ್ಲಾಯ್ಮೆಂಟ್ ಅಂದರೆ ನಮ್ಮ ಮನೆಗೆ ಸಂಬಂಧಪಟ್ಟಿದಂಥ ನಮ್ಮೆಲ್ಲರ ಹೆಚ್ಚಿನವರ ಮಕ್ಕಳು, ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, ಬ್ಯಾಂಕ್ ಎಂಪ್ಲಾಯೀಸ್, ನಮ್ಮೆಲ್ಲ ಹೆಚ್ಚಿನ ಮಕ್ಕಳೆಲ್ಲ ಆವಾಗ ಇಂಜಿನಿಯರ್ಸ್ ಆಗಿ IT ಇದರಲ್ಲೆಲ್ಲ ಪರಿಣಿತರಾಗಿ ವಿದೇಶಕ್ಕೆ ಹೋಗಿ ನಾವು ಒಂದು ಹೊಸ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ನಾವು ಬೆನಿಫಿಷಿಯರೀಸ್. ಹಾಗಾಗಿ ನಮಗೇನಂದರೆ ಇವತ್ತು ನಿರುದ್ಯೋಗ ಸಮಸ್ಯೆ ಅಂದರೆ ಸಮಸ್ಯೆ ಇಲ್ಲ ಅಂತ ಅನಿಸುತ್ತೆ. ಆದರೆ ಈಗ ಇತ್ತೀಚಿನ ಫಿಗರ್ ನೋಡಿದಾಗ
ಆವಾಗಿನ ಜನ್ರೇಷನ್ ಏನಿದೆ 90s 2000 2000 ಮೇಲೆ IT BT ಇದೆಲ್ಲ ಫ್ಲರಿಶ್ ಆದಾಗ ಹೊರಗೆ ಹೋದವ್ರು ಇದ್ದಾರಲ್ಲ, ಈಗ ಅವರ ಮಕ್ಕಳು ದೊಡ್ಡವರಾದಾಗ ಅಲ್ಲಿ ನಿರುದ್ಯೋಗ ಈಗ ಕಾಣ್ತಾ ಇದೆ. ಅದು ಒಂದು ಸಂಶೋಧನೆಯಲ್ಲಿ ಅದನ್ನು ಕಂಡುಹಿಡಿಯಲಾಗಿದೆ. CITನಿಂದ ಮಾಡಿದ್ದಾರೆ ಅದನ್ನು. ಅಲ್ಲಿ ನಿರುದ್ಯೋಗ ಆ ಲೆವೆಲಲ್ಲಿ ಕಾಣಲ್ಲ. ಆದರೆ ಯಾರು 2 ಲಕ್ಷ ತಿಂಗಳಿಗೆ 2 ಲಕ್ಷ 3 ಲಕ್ಷ ಎಲ್ಲ ಇವತ್ತು ಸಂಪಾದನೆ ಮಾಡ್ತಾರೋ ಒಂದು ಅಲ್ಲೇನೆ IT ಈಗ ಅದು ಹೇಳಿದರು, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ತೆಗೆದಾಕ್ತಾ ಇದ್ದಾರೆ AI ಬಂದ ಮೇಲೆ ಅಂಥೇಳಿ. ಇನ್ನೊಂದು ಕಡೆ ಅವರ ಮಕ್ಕಳಿಗೆ ಜಾಬ್ ಇಲ್ಲದೆ ಇದ್ದಿದ್ರಿಂದ ಇವರೇ ಎಲ್ಲ ನೋಡ್ಕೊಳ್ಬೇಕಾದ್ದು, ತಂದೆ ತಾಯಂದ್ರೆ ಮಕ್ಕಳನ್ನು ನೋಡ್ಕೊಳ್ಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಅಲ್ಲೂ ಸಹ ಡಿಮಾಂಡ್ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಡಿಮಾಂಡ್ ಶಾರ್ಟೇಜಿನ ವ್ಯವಸ್ಥೆ ಎಲ್ಲಿವರೆಗೆ ಕಂಟಿನ್ಯೂ ಆಗ್ತದೋ ಅಲ್ಲಿವರೆಗೆ ಹೊಸ ಇನ್ವೆಸ್ಟ್ಮೆಂಟ್ ಬರಲ್ಲ. ಎಷ್ಟೇ ಇನ್ಸೆಂಟಿವ್ ಕೊಡಿ, ಸ್ಕಿಲ್ ಇಂಡಿಯಾ ಅನ್ನಿ, ಮೇಕ್ ಇನ್ ಇಂಡಿಯಾ ಅಂತ ಸ್ಲೋಗನ್ ಕೊಡಿ, 2 ಕೋಟಿ ಉದ್ಯೋಗ ನಾನು ಅಂತ. ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ನಿರುದ್ಯೋಗ ಅಂದರೆ ಕೇವಲ ಉದ್ಯೋಗ ಸಿಗದೇ ಇರೋದು ಮಾತ್ರ ಅಲ್ಲ, ಬ್ಯಾಂಕಿಂಗಲ್ಲಿ, ಇನ್ಶೂರೆನ್ಸಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಇವತ್ತು ನೌಕರರು, ಎಂಪ್ಲಾಯ್ಮೆಂಟ್ ಅಂದರೆ ಯಾರು? ಎಂಪ್ಲಾಯೀಸು, ಹೊರಗುತ್ತಿಗೆ ನೌಕರರು, ಕಾಂಟ್ರಾಕ್ಟ್ ನೌಕರರು, ಆಮೇಲೆ ದಿನಗೂಲಿ ನೌಕರರು, ಇದೆಲ್ಲ ಎಂಪ್ಲಾಯ್ಮೆಂಟ್ ಅಲ್ಲ. ಡೀಸೆಂಟ್ ಎಂಪ್ಲಾಯ್ಮೆಂಟ್ ಇದ್ರೆ ಮಾತ್ರ ಅದು ಎಂಪ್ಲಾಯ್ಮೆಂಟು. ಇವಾಗ ಸರ್ಕಾರ ಕ್ಲೈಮ್ ಮಾಡೋದೇನು? ಏನೋ ಬ್ಯಾಂಕಲ್ಲೇನೋ ರಿಕ್ರೂಟ್ಮೆಂಟ್ ನಡೀತು, ಅಡಿಕ್ವೇಟ್ ರಿಕ್ರೂಟ್ಮೆಂಟ್ ವಿ ಡಿಮಾಂಡ್ ಅನ್ನೋ ಹೋರಾಟದ ಬಗ್ಗೆ. ಯಾಕೆ ಆ ಹೋರಾಟ ಅಂದರೆ ನನಗೆ ಇಲ್ಲಿ ಬ್ಯಾಂಕಲ್ಲಿ ಶಾರ್ಟೇಜ್ ಆಗಿದೆ, ಕೆಲಸದ ಹೊರೆ ಜಾಸ್ತಿ ಆಗಿದೆ ಅನ್ನುವಂಥ ಸಾಮಾನ್ಯ ತಿಳುವಳಿಕೆ. ಆದರೆ ನಮ್ಮಂಥ ಕ್ರಾಂತಿಕಾರಿ ಸಂಘಟನೆಗಳು ಆ ತಿಳುವಳಿಕೆಯಿಂದ ಆ ಹೋರಾಟದಲ್ಲಿ ಭಾಗವಹಿಸೋದಲ್ಲ. ಏನೇನು ಡಿಮಾಂಡ್ ಇಡ್ತೀವಿ ನಾವು? ಕಾಂಟ್ರಾಕ್ಟ್ ಅವರನ್ನು ಪರ್ಮನೆಂಟ್ ಮಾಡಬೇಕು, ಕ್ಯಾಶುವಲ್ ಲೇಬರ್ಸನ್ನು ಪರ್ಮನೆಂಟ್ ಮಾಡಬೇಕು, ಆಮೇಲೆ ಹೊಸ ರಿಕ್ರೂಟ್ಮೆಂಟ್ ಆಗಬೇಕು ಅನ್ನೋ ಹೋರಾಟ ಏನಿದೆ, ಈ ಹೋರಾಟ ಇಡೀ ನಿಯೋಲಿಬರಲ್ ಅಂದರೆ ಈ ನವ ಉದಾರವಾದಿ ಆರ್ಥಿಕ ನೀತಿ ವಿರುದ್ಧ ಹೋರಾಟನೇ ಇದು. ಇವತ್ತೇನಾಗಿದೆ, ಅಲ್ಪ ಸ್ವಲ್ಪ ರಿಕ್ರೂಟ್ಮೆಂಟ್ ಅಲ್ಲಿ ಇಲ್ಲಿ ಎಲ್ಲ ಬರೋದಿಲ್ಲ, ಎಲ್ಲ ಈ LIC ಇರ್ಬೋದು, ಗ್ರಾಮೀಣ ಬ್ಯಾಂಕ್, ಅವರ ಪತ್ರಗಳನ್ನ ಎಂಪ್ಲಾಯ್ಮೆಂಟ್ ಲೆಟ್ರ್ ಏನಿದೆ ಒಂದು ದಿವಸ ಎಲ್ಲ ಇಡೀ ಮೋದಿಯವರು ರಿಲೀಸ್ ಮಾಡೋದು, ಇಷ್ಟು ಜನರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಟ್ಟೆ. ಆಮೇಲೆ ಅಪ್ರೆಂಟಿಸ್, ಈಗ LICಯಲ್ಲಿ ಬಂದಿದೆ ಅಪ್ರೆಂಟಿಸ್, ಇನ್ನು ಬಂದಿಲ್ಲ. ನಮ್ಮಲ್ಲೆಲ್ಲ ಬಂದಿದೆ ಅಪ್ರೆಂಟಿಸ್. 15,000ಕ್ಕೆ ಪ್ರತಿ ವರ್ಷಕ್ಕೂ ಬೇಕಾದಷ್ಟು ಎಂಪ್ಲಾಯ್ಮೆಂಟ್ ಜಾಸ್ತಿ ಅವರಿಂದ ರೆಗ್ಯುಲರ್ ಕೆಲಸ ಮಾಡಿಸಲ್ಲ ಅಂತ ಇವ್ರು ಹೇಳ್ತಾರೆ. ಆದರೆ ಈ ಅಪ್ರೆಂಟಿಸನ್ನು ಅವನು 1 ವರ್ಷ ಆದ ಕೂಡಲೇ 1 ವರ್ಷ ಆದ ಕೂಡಲೇ ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ. ಈಗ ಲೇಟೆಸ್ಟ್ ಆಗಿ ಏನು ಬಂದಿದೆ, ಲೇಬರ್ ಲಾಸ್ ಅನ್ನು ಅಮೆಂಡ್ ಮಾಡಿದ್ದಾರೆ, ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಬಂದಿದೆ. ಇದನ್ನು ಅವರು ಡಿಫೆನ್ಸಲ್ಲಿ ಈಗಾಗಲೇ ಅಗ್ನಿವೀರ್ ಬಂದಾಯಿತು, ಬಂದವರು ಬಹುಶಃ ಒಂದು ಟರ್ಮ್ ಆಗಿ ಹೋದ್ರೇನೋ, ಅವರಿಗಿನ್ನ ನಾಳೆ ಇಲ್ಲಿ ಮೆಟ್ರೋದಲ್ಲಿ ಸೆಕ್ಯೂರಿಟಿ ಕೆಲಸನೋ ಏನೋ ಗೊತ್ತಿಲ್ಲ. ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಬಂದಿದೆ ನೋಡಿ. ಈಗ ಪ್ರಸ್ತಾವನೆಯಲ್ಲಿ ನಮ್ಮ ಮೂರ್ತಿಯವರು ಹೇಳಿದರು, ನರೇಗಾನ ಹೆಂಗೆ ವೀಕ್ ಮಾಡ್ತಾ ಬಂದರು ನೋಡಿ. 2004ರಲ್ಲಿ UPA ಸರ್ಕಾರ ಬಂದಾಗ UPA ಸರ್ಕಾರ ದುಡಿಯೋ ವರ್ಗದ ಮುಖಗಳಾದ ಎಡಪಕ್ಷಗಳ ಮೇಲೆ ಅವಲಂಬಿತವಾಗಿ ಬರುವಂಥ ಒಂದು ಸಂದರ್ಭದಲ್ಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇದ್ದಿದ್ದರಿಂದಾಗಿ ನರೇಗಾ ಬಂತು. ಉದ್ಯೋಗದ ಹಕ್ಕು, ಮೂಲಭೂತ ಹಕ್ಕು ಅಂತ ನಾವು ಆವಾಗ DYFI ಇರುವಾಗ ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕು ಆಗಬೇಕು, ಉದ್ಯೋಗ ಕೊಡಿ, ಇಲ್ಲ ಅದುವರೆಗೆ ನಿರುದ್ಯೋಗ ಭತ್ಯೆ ಕೊಡಿ ಅಂತ ಆವಾಗ ನಾವು ಸ್ಲೋಗನ್ ಕೊಡ್ತಾ ಇದ್ವಿ. ನರೇಗಾನ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಡಿಮಾಂಡ್ ಓರಿಯೆಂಟೆಡ್ ಇದ್ದಿದ್ದನ್ನು ಇವಾಗ ವೀಕ್ ಮಾಡಿ, ಅದನ್ನು ಡೆಲಿಬ್ರೇಟ್ಲಿ ವೀಕ್ ಮಾಡಿ, ಮತ್ತು 90% 10% ಶೇರಿಂಗ್ ಇದ್ದಿದ್ದನ್ನು ಈಗ ರಾಜ್ಯ ಸರ್ಕಾರದ ಮೇಲೆ 40% ಹಾಕಿದ್ರಿಂದಾಗಿ, ಮತ್ತು ಕಳೆದ 3 ತಿಂಗಳಿಂದ ಅದು ಇನ್ನೂ ಇದಾಗಲಿಲ್ಲ ಅಂತೇಳಿ ಹಳೆ ಸ್ಕೀಮು ಇಲ್ಲ, ಹೊಸ ಸ್ಕೀಮು ಇಲ್ಲದೇನೆ ನಿರುದ್ಯೋಗಿಗಳ ಸಂಖ್ಯೆ ಅಲ್ಲೂ ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ಏನಾಗ್ತದೆ, ಅಲ್ಲಿಂದ ವಲಸೆ,
ನೋಡಿ, ಎರಡು ಇಂಪಾರ್ಟೆಂಟ್ ಘಟನೆಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಗ್ರಾಮೀಣ ಪ್ರದೇಶದಿಂದ ವಲಸೆ ಆಗ್ತದೆ. ಒಂದು ಅಗ್ರಿಕಲ್ಚರ್ ಬಿಕ್ಕಟ್ಟಿಂದ ಗ್ರಾಮೀಣ ಪ್ರದೇಶದಿಂದ ವಲಸೆ ಆಗೋದು. ಎರಡನೇದು, ಈ ಯಮನರೆಗಾದರೂ ಒಂದು 100 ದಿವಸದ ಕೆಲಸ ಅಂತಿದ್ವಿ, ಇದು 125 ದಿವಸ ಕೆಲಸ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಅವನು ಅಪ್ಲೈ ಮಾಡಿ ರಿಜಿಸ್ಟರ್ ಮಾಡಬೇಕಾದ್ರೆ ಬೇಕಾದಷ್ಟು ಅವನು ಥಂಬ್ ಬೇಕು, ಇನ್ನೊಂದು ಬೇಕು, ಆಧಾರ್ ಬೇಕು, ಎಲ್ಲ ಡಿಜಿಟಲೈಸ್ ಮಾಡಿದ್ರಿಂದ ಮತ್ತು ಪ್ರತಿದಿನ ಅವನು ಕೆಲಸಕ್ಕೆ ಹೋದ್ರೂ ಕೆಲಸ ಕೊಡೋದೂ ಗ್ಯಾರಂಟಿ ಇಲ್ಲ. ಕೆಲಸಕ್ಕೆ ಹೋದ್ರೂ ಬೆಳಿಗ್ಗೆ ಅವನ ಮುಖ ಹಿಂಗೆ ತೋರಿಸ್ಬೇಕು, ಸಂಜೆ ಒಂದ್ಸಲ ಮುಖ ತೋರಿಸ್ಬೇಕು. ಅಂದರೆ ಇಡೀ ದಿನ ಅವನಲ್ಲಿ ಇರೋ ಅಷ್ಟು ಕಠಿಣ ಮಾಡಿಬಿಟ್ಟು ನಾಳೆ ಏನಾಗ್ತದೆ, ಅದು ವಲಸೆ ಆದಾಗ ಏನಾಗುತ್ತೆ, ನಗರದ ಅನ್ಎಂಪ್ಲಾಯ್ಮೆಂಟ್ ಈಗಾಗಲೇ ಇದೆ, ಅದು ಇನ್ನಷ್ಟು ಉಲ್ಬಣ ಆಗುತ್ತೆ. ಅಸಂಘಟಿತ ಕ್ಷೇತ್ರದಲ್ಲಿ ಇನ್ನಷ್ಟು ಕಾಂಪಿಟೇಷನ್ ಬರುತ್ತೆ, ವೇಜಸ್ ಇನ್ನಷ್ಟು ಡೌನ್ ಆಗುತ್ತೆ. ಈ ಅಂಶನೂ ನಾವು ಗಮನದಲ್ಲಿ ಇಟ್ಕೋಬೇಕು. ಒಂದು ಅದಾಯಿತು. ಎರಡನೇದೇನು, ಇಲ್ಲಿ ಲೇಬರ್ ಕಾಯ್ದೆ ಅಂದರೆ ನಮ್ಮೆಲ್ಲರ ಹಕ್ಕುಗಳನ್ನು, ಸಂಘಟನೆ ಆಗೋ ಹಕ್ಕುಗಳನ್ನು ಅತ್ಯಂತ ಕಠಿಣ ಮಾಡಿ ಮತ್ತು ಮೆಜಾರಿಟಿ ಅನ್ಆರ್ಗನೈಸ್ ಸೆಕ್ಟರನ್ನು ಇದರಿಂದ ಹೊರಗೆ ತಂದುಬಿಟ್ಟಿದ್ದಾರೆ. ಅದು ಇನ್ನೊಂದು. ಯಾಕಂದರೆ ಇವರು ಬಿಕ್ಕಟ್ಟಿಗೆ ಪರಿಹಾರ ಹುಡ್ಕೋದವ್ರಿಗೆ ಬೇಕಾಗಿಲ್ಲ, ಆಗೋದು ಇಲ್ಲ. ಎಲ್ಲಿವರೆಗೆ ನವ ಉದಾರವಾದಿ ನೀತಿ ಇರ್ತದೆ ನೋಡಿ. ಈಗ ಸಿಂಪಲ್ಲು, ಅಮೇರಿಕದ ಬಿಕ್ಕಟ್ಟು ಅಂತೀವಿ ನಾವು. USA ಬಿಕ್ಕಟ್ಟಿರೋದ್ರಿಂದಲೇ ಆ ಬಿಕ್ಕಟ್ಟಿಗೆ ಅವರು ಪರಿಹಾರ ಕಂಡುಕೊಳ್ಳಿಕ್ಕಾಗದೆ ಯಾರು ನವ ಉದಾರವಾದಿಯ ಹರಿಕಾರರೋ ಇದನ್ನು ಮಾಡಿದರೆ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಸರಿ ಹೋಗ್ತದೆ ಅಂತ ಹೇಳುವವರು ಈಗ ಬಿಕ್ಕಟ್ಟು ಬಂದಾಗ ಬೇರೆ ದೇಶದ ರಿಸೋರ್ಸಸ್ ನನಗೆ ಬೇಕು, ಯುದ್ಧ ಮಾಡಿ ಆದ್ರೂ ಮಾಡ್ತೀನಿ, ಅಥವಾ ಅಧ್ಯಕ್ಷರನ್ನು ಎತ್ಕೊಂಡು ಬೇಕಾದ್ರೆ ಬರ್ತೀನಿ, ಅಲ್ಲಿನ ರಿಜಿಮ್ ನನಗೆ ಅಗೇನ್ಸ್ಟ್ ಆಗಿ ಏನಾದರೂ ಮಾಡಿದರೆ ಅವರನ್ನು ಇವನ್ನ ಕೊಂದೇ ಹಾಕ್ತೀನಿ ಅನ್ನುವಂಥದ್ದು ಲೆವೆಲಿಗೆ ಅಲ್ಲಿ ಬಂದಿದೆ. ಅದು ಒಂಥರ ಡೈರೆಕ್ಟ್ ಯುದ್ಧ. ಇನ್ನೊಂದು ಏನೋ ಯುದ್ಧ, ಟ್ಯಾರಿಫ್ ವಾರ್. ಈಗ ನೋಡಿ, ನಮ್ಮ ನೆಗೋಷಿಯೇಷನ್ ನಡೀತಾ ಇದೆ. ಏನಾಗುತ್ತೆ, ನವ ಉದಾರವಾದ ನೀತಿ ಅಂದರೆ ಎಲ್ರಿಗೂ ತೆರೆದುಕೊಳ್ಬೇಕು. ಅಮೇರಿಕ ನಾನು ತೆರೆದುಕೊಳ್ಳಲ್ಲ, ನೀನು ತೆರೆದುಕೊಳ್ಬೇಕು. ಕಂಡೀಷನ್ ನೋಡಿ, ಇವತ್ತು ಟ್ಯಾರಿಫ್ ಹಾಕ್ತಾ ಇರೋದು ಅದೇನೆ. ನೀನು ಇಷ್ಟು ನನಗೆ ವ್ಯಾಪಾರ ಕೊಡಬೇಕು, ಅಷ್ಟು ವ್ಯಾಪಾರ ಕೊಡಬೇಕು ಅಂದರೆ ಮೀನಿಂಗ್ ಏನಾಗುತ್ತೆ, $500 ಬಿಲಿಯನ್ ಸರ್, ಅದೆಷ್ಟದು ಅಮೇರಿಕ ಕಂಡೀಷನ್ ಹಾಕಿರೋದು, ಮಿನಿಮಮ್ ಅಷ್ಟು ಆ್ಯನ್ಯುವಲ್ ಕೊಡಬೇಕು ಅಂತ ಹೇಳೋದು. ಆಗ ಏನಾಗುತ್ತೆ, ನ್ಯಾಚುರಲಿ ನಮಗೆ ಟ್ಯಾರಿಫ್ ಹಾಕಿದ್ರಿಂದ ವಿದೇಶದಲ್ಲಿ ಅಮೇರಿಕದಲ್ಲಿ ನಮ್ಮ ಗೂಡ್ಸನ್ನು ಮಾರಾಟ ಮಾಡಲಿಕ್ಕೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸೇಲ್ ಆಗಲ್ಲ. ಆವಾಗ ಏನಾಗುತ್ತೆ, ಇಲ್ಲಿ ಫ್ಯಾಕ್ಟ್ರಿಗಳು ಲೇ ಆಫ್ ಮಾಡಬೇಕಾಗ್ತದೆ. ಅಂದರೆ ಅಮೇರಿಕದ ನಿರುದ್ಯೋಗವನ್ನು ಇನ್ನಷ್ಟು ಈಗಿರುವ ನಿರುದ್ಯೋಗ ನಮ್ದು ಇದ್ದಾಗ ಅದಕ್ಕೆ ಅಲ್ಲಿನ ನಿರುದ್ಯೋಗನ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ವಿಧಾನ ಈ ನವ ಉದಾರವಾದಿಯ ಒಂದು ಇದರಲ್ಲಿದೆ. ಹಾಗಾದರೆ ಇದೆಲ್ಲ ನಾವು ಫ್ಯಾಕ್ಟ್ಸ್ ಅಂತ ಇಟ್ಕೊಳ್ಳೋಣ. ಮುಂದುವರಿಯೋದು ಹೇಗೆ? ನಾನು ಈಗಾಗಲೇ ಹೇಳಿದೆ, ಬ್ಯಾಂಕಿಂಗಲ್ಲಾಗಲಿ ಇನ್ಶೂರೆನ್ಸಲ್ಲಾಗಲಿ ಎಲ್ಲೆಲ್ಲಿ ನಮ್ಮ ಸಮಾಜಮುಖಿ ಅಂತ ನಾವು ಹೇಳ್ತೀವಿ ಅಥವಾ ಕ್ರಾಂತಿಕಾರಿ ಸಂಘಟನೆಗಳಿವೆ, ಈ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು, ಈ ದೇಶದಲ್ಲಿ ಎಲ್ರಿಗೂ ಎಲ್ಲವೂ ಸಿಗಬೇಕು ಎನ್ನುವ ಸಮಾಜ ನಿರ್ಮಾಣದ ಒಂದು ಆದರ್ಶನ ಮೈಗೂಡಿಸ್ಕೊಂಡವ್ರು ನಾವು. ಏನೂ ಆಗಲ್ಲ ಅಂತ ಏನು ಹೇಳಬೇಕಾಗಿಲ್ಲ. ಇನ್ನೊಂದು ಅಂಶನೂ ನಾವು ಗಮನದಲ್ಲಿಸ್ಬೇಕು. ಈ ನಿರುದ್ಯೋಗವನ್ನು ಅವರು ತಮ್ಮ ಎಗೇನ್ಸ್ಟ್ ಆಗಬಾರ್ದು ಎನ್ನೋಕ್ಕೋಸ್ಕರ ಅವರನ್ನು ಯಾವುದಕ್ಕೆ ಬಳಸ್ಕೊಳ್ತಾ ಇದ್ದಾರೆ? ಒಂದು ಲಂಬನಿಸಮ್ ನಾವು ನೋಡಿದ್ದೀವಿ, ಲಂಬನ್. ಇನ್ನೊಂದು ಕೋಮುವಾದಿಗಳಾಗಿ ಅವರನ್ನು ಬದಲಾವಣೆ ಮಾಡುವಂಥದ್ದು. ನಾವೆಲ್ಲ ಹೇಳ್ತೀವಿ ರೈಟ್ ಟರ್ನ್ ಶಿಫ್ಟ್ ಅಂತ. ರೈಟ್ ಟರ್ನ್ ಶಿಫ್ಟ್ ಸುಮ್ಮನೆ ಬಂದಿದ್ದಲ್ಲ, ಅದು ಇದೇ ನವ ಉದಾರವಾದಿ ಬಿಕ್ಕಟ್ಟಿನ ಪರಿಣಾಮವಾಗಿ ಜನರು ಅದರ ವಿರುದ್ಧ ಹೋಗಬಾರ್ದು, ಅವರ ಒಂದು ಹೆಜಮನಿಯನ್ನು ಅಂದರೆ ಅವರ ಆಧಿಪತ್ಯನ ಉಳಿಸ್ಕೊಳ್ಬೇಕು. ಆದರೆ ಜನರನ್ನು ಡಿವೈಡ್ ಮಾಡಬೇಕು. ವರ್ಕರ್ಸನ್ನು ಮಾತ್ರ ಅಲ್ಲ, ಇವತ್ತು ಎಲ್ಲ ನಿರುದ್ಯೋಗಿ ಯುವಕರನ್ನು ಇದಕ್ಕೆ ಬಳಸ್ಕೊಳ್ಳಾಗ್ತಾ ಇದೆ. ಕೋಮು ವಿಷಯವನ್ನು ತುಂಬಿ, ಇದು ಅಲ್ಟ್ರಾ ನ್ಯಾಷನಲಿಸಮು. ಇನ್ನೊಂದು ಕಡೆ ನಿಮ್ಗೆ ಗೊತ್ತಿದೆ, ಸಾಂವಿಧಾನಿಕ ಎಲ್ಲ ಇದನ್ನು ತನ್ನ ಕಬ್ಜಾಗೆ ತೆಗೆದುಕೊಂಡು ಸರ್ವಾಧಿಕಾರದತ್ತ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ನಾವೇನು ಮಾಡಬೇಕು? ನಾವು ಕೇವಲ ನಮ್ಮದು ಇದು ಹಾಲ್ ಮೀಟಿಂಗ್ಗಳಿಗೆ ಸೀಮಿತವಾಗಿ ಇರಬಾರ್ದು. ನಾವೆಲ್ಲರೂ ಸೇರಿ
ಅದು ರಿಕ್ರೂಟ್ಮೆಂಟ್ಗೋಸ್ಕರ ಆಗೋ ಹೋರಾಟ ಇರ್ಬೋದು, ಬೇರೆ ಯಾವುದೇ ಈ ಥರ ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ಏನೇನೆಲ್ಲ ಹೋರಾಟದ ಬಾಗಿಲುಗಳಿವೆ ನಮ್ಮ ಹತ್ರ, ಆ ಅಸ್ತ್ರನ ನಾವೆಲ್ಲರೂ ಬಳಸ್ಕೋಬೇಕು. ಅಪ್ರೆಂಟಿಸ್ ವಿರುದ್ಧ ಹೋರಾಟ ಇರ್ಬೋದು, ಸಣ್ಣ ಸಣ್ಣ ತೊರೆಗಳ ಥರ ಇದ್ರೂ ಸಹ ನಿಮ್ಗೆ ಗೊತ್ತಿದೆ ಅಖಿಲ ಭಾರತ ಮಟ್ಟದಲ್ಲಿ ಏನಾಗ್ತಿದೆ, ನಮ್ಮ ಜನರಲ್ ಸ್ಟ್ರೈಕ್ಗಳು ಬರ್ತವೆ. ನಮಗೂ ಏನು ಸಂಬಂಧ ಅನ್ನೋ ರೀತಿಯಲ್ಲಿ ನಾವಿರ್ತೀವಿ. ಸಂಬಂಧ ಇಲ್ಲೇ ಇರೋದು. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಯಾರಿಗಾದರೂ ಉದ್ಯೋಗ ಸಿಗ್ಬೇಕಾದ್ರೆ ಈ ನವ ಉದಾರವಾದಿ ನೀತಿಯಿಂದಲೇ ದೇಶ ಹೊರಗೆ ಬಂದರೆ ಮಾತ್ರ ಸಾಧ್ಯ ಆಗೋದು. ಅದು ಹೊರಗೆ ಬರೋಕ್ಕೆ ಸಾಧ್ಯ ಆಗೋದು ಯಾವಾಗ? ರಾಜಕೀಯವಾಗಿ ಹೋರಾಟದ ಮೂಲಕ ಈ ಒಂದು ನವ ಉದಾರವಾದಿಯಿಂದ ಹೊರಗೆ ಬಂದು ಇಂಡಿಪೆಂಡೆಂಟ್ ಆಗಿ ಸೆಲ್ಫ್ ರಿಲಯಂಟ್ ಆಗುವಂತಹ ಒಂದು ಐಡಿಯಾ ದೇಶದ ಮುಂದೆ ಬಂದು ದೊಡ್ಡ ರೀತಿಯಲ್ಲಿ ಬಂದಾಗ ಅದು ಸಾಧ್ಯ ಆಗುತ್ತೆ.